ಮಧ್ಯಪ್ರದೇಶದ ದಾರಾ ಜಿಲ್ಲೆಯಲ್ಲಿ ನಡೆದ ಈ ಬೆಚ್ಚಿ ಬೀಳಿಸುವ ಕೊಲೆ ಪ್ರಕರಣದ ಇನ್ನಷ್ಟು ವಿವರಗಳು ಬಹಿರಂಗವಾಗಿದೆ. ಸಾವು ಕಂಡಿರುವ ದೇವಕೃಷ್ಣ ಪುರೋಹಿತ್ ಅವರ ಪತ್ನಿ ಪ್ರಿಯಾಂಕಾ ಪುರೋಹಿತ್ ತನ್ನ ಪತಿಗೆ ಪದೇ ಪದೇ ಬಣ್ಣದ ವಿಚಾರವಾಗಿ ಅವಮಾನಿಸುತ್ತಿದ್ದಳು. ನೀನು ಕಪ್ಪು ಮೈ ಬಣ್ಣದವನು, ನೀನು ನನಗೆ ಹರನಲ್ಲ, ನನಗಿಂತ ಉತ್ತಮವಾದ ವ್ಯಕ್ತಿ ನನಗೆ ಬೇಕು ಎಂದು ಹೀಯಾಳಿಸುತ್ತಿದ್ದಳು. ಈ ಬಣ್ಣದ ದ್ವೇಷ ಮತ್ತು ಪ್ರಿಯಕರ ಕಮಲೇಶ್ ಜೊತೆಗಿನ ಅಕ್ರಮ ಸಂಬಂಧವೇ ಕೊಲೆಗೆ ಪ್ರಮುಖ ಕಾರಣವಾಗಿದೆ. ಪ್ರಿಯಾಂಕಾ ಮತ್ತು ಆಕೆಯ ಪ್ರಿಯಕರ ಕಮಲೇಶ್ ಒಂದಾಗಲು ದೇವಕೃಷ್ಣ ಅಡ್ಡಿಯಾಗಿದ್ದ. ತನ್ನ ಆದಿಯಿಂದ ತಪ್ಪಿಸಲು ಈ ಜೋಡಿಯು ಭೀಕರ ಸಂಚು ರೂಪಿಸಿತು. ಇದಕ್ಕಾಗಿ ಕಮಲೇಶ್ ಸುಮಾರು 1 ಲಕ್ಷ ಹಣ ನೀಡಿ ಸೂಪರ್ ಕಿಲ್ಲರ್ ಒಬ್ಬನ್ನು ನೇಮಿಸಿದ್ದ. ಈ ಕಿರಾತಕ ದೇವಕೃಷ್ಣ ಮಲಗಿದ ಕೋಣೆಗೆ ನುಗ್ಗಿ ಅವರನ್ನು ಕ್ರೂರವಾಗಿ ಹತ್ಯೆ ಮಾಡಿದ. ಕೊಲೆಯ ನಂತರ ಪ್ರಿಯಾಂಕಾ ಪ್ರಕರಣಕ್ಕೆ ದರೋಡೆಯ ಬಣ್ಣ ಬಳಿಯಲು ಯತ್ನಿಸಿದಳು. ಮನೆಗೆ ನುಗ್ಗಿದ ಅಪರಿಚಿತರು ಹಣ ಮತ್ತು ಒಡವೆಗಳನ್ನು ಲೂಟಿ ಮಾಡಿದ್ದಾರೆ ಹಾಗೂ ವಿರೋಧಿಸಿದ ತನ್ನ ಪತಿಯನ್ನ ಕೊಲೆ ಮಾಡಿದ್ದಾರೆ ಎಂದು ಪೊಲೀಸರಿಗೆ ಸುಳ್ಳು ಕತೆ ಹೇಳಿದಳು. ಅಷ್ಟೇ ಅಲ್ಲದೆ ಕ್ಯಾಮೆರಾಗಳ ಮುಂದೆ ಜೋರಾಗುತ್ತಾ ಆಸ್ಕರ್ ಪ್ರಶಸ್ತಿ ಬರುವಂತೆ ನಟನೆ ಮಾಡಿದಳು. ಪೊಲೀಸರ ತನಿಖೆ ವೇಳೆ ಪ್ರಿಯಾಂಕಾ ನೀಡಿದ ಹೇಳಿಕೆಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬಂದವು. ಮನೆಯಿಂದ ಕಳುವಾಗಿದ್ದ ಎನ್ನಲಾದ ಒಡವೆಗಳು ಮನೆಯ ಒಳಗಡೆಯೇ ಪತ್ತೆಯಾದವು. ಇದಾದ ಬಳಿಕ ಪೊಲೀಸರು ಕಟ್ಟುನಿಟ್ಟಿನ ವಿಚಾರಣೆ ನಡೆಸಿದಾಗ ಕೊಲೆಯ ಅಸಲಿ ಸತ್ಯ ಹೊರಬಂದಿದೆ.